ನಮ್ಮ ಕೃಷ್ಣವೇಣಿಗೆ ಫೋನ್ ಹಚ್ಚಿಲ್ಲ ಅಂದ್ರೆ ಬರೀ ನಿಮ್ಮ ಬಗ್ಗೆನೇ ಹೇಳ್ತಾಳ ನೋಡ್ರಿ. ನಮಗ ನಮ್ಮ ಮಗಳ ಬಗ್ಗೆ ಚಿಂತಿಲ್ಲ. ಮೊದ್ಲೇಕ ಕೊಡ್ಬೇಕಾದ್ರೆ ಹೆಂಗು ಏನು ಎತ್ತ ಅಂತ ಅನ್ಕೊಂಡು ಕೊಟ್ವಿ. ಆದ್ರೆ ನಮ್ಮ ಮಗಳು ನಮ್ಮ ಮನ್ಯಾಗ ನಾ ಚಂದದಿನ ಅಂತಾಳಲ್ರಿ, ಅದ ಖುಷಿ ನಮ್ಗೆ. ಕೊಟ್ಟ ಮನ್ಯಾಗ ಹೆಣ್ಣು ಮಕ್ಕಳು ಚಂದ ಇದ್ರ ಚಂದ್ರಿ. ಚಂದ ಇರ್ಲಿಕ್ಕಂದ್ರ ಏನು ಹೇಳ್ರಿ ತಂದೆ ತಾಯಿ ಬಾಳೆ. ಆದ್ರಂಕ್ರು ನಾವು ಪುಣ್ಯ ಮಾಡೀವ್ರಿ ಅಂತ ಅಳಿಯಾರನ್ನ ಪಡ್ಯಾಕ, ನಿಮ್ಮಂತ ಬೀಗ್ರನ್ನ ಪಡ್ಯಾಕ ಭಾಳ ಪುಣ್ಯ ಮಾಡೀವಿ ನಾವು. ಅಯ್ಯ ಅಕ್ಕ, ಅತಿ ಹೊಗಳಬಾರ್ದು, ಹೊಗಳಿ ಅಟ್ಟು ಕೇರಿಸ್ಬಾರ್ದು. ನಿನಗೇನು ಗೊತ್ತಾಗಂಗಿಲ್ಲ ಅಕ್ಕ, ಸುಮ್ ಕುಂದ್ರಾಕ್ ಬರಂಗಿಲ್ಲ ನಿನಗೆ. ಏನು ಕಟ್ಕೊಂಡು ಹೋಗ್ತೀವ್ರಿ ನಾಳೆ ಹೋಗು ಮುಂದಾಗ? ಅದ ಅಲ್ರಿ ಬಾಯನ್ನ ಎರಡು ಚಂದನ ಮಾತು ಚಂದನ ನಡ್ಕೊಂಡು ಹೋಗೋದು. ಇದನ್ನ ಬಿಟ್ಟು ಏನೈತಿ ಹೇಳ್ರಿ? ನಮಗೆ ಇಬ್ರು ಹೆಣ್ಮಕ್ಳು ಅನ್ಕೊಂಡಿಲ್ರಿ ನಾವು, ನಮಗೆ 3 ಮಂದಿ ಹೆಣ್ಮಕ್ಳು ಅಂತೇಳಿ ಅನ್ಕೊಂಡಿವಿ ನೋಡ್ರಿ. ಅದು ನಿಮ್ಮ ದೊಡ್ಡ ಗುಣ ರೀ. ನಮ್ಮ ಕೃಷ್ಣವೇಣಿಗೆ ಹಂಚಿಗೆಯಿಂದ ಬಾಳೆ ಮಾಡೋದು ಭಾಳ ಐತ್ರಿ. ಗಣೇಶಾಣಿತನ ಹೋತು ಬಂತು ಭಾಳ ಇದು ಮಾಡ್ತಾಳ್ರಿ. ನಮ್ಮನ್ನಂಕರು ಯಾರಿದ್ರಿಗೂ ಬಿಟ್ಟು ಕೊಡಂಗಿಲ್ರಿ. ಮತ್ತು ಏನೋ ಬರಲಿ ತನ್ನ ಮನೆಯಾರ ಅಂತೇಳಿ ತೆಕ್ಕಿ ಬಡ್ಕೊಂತಾಳ್ರಿ. ಎಲ್ಲ ಬಾಯಿ ಬಿಟ್ಟು ಹೇಳಿದ್ರ ಮರ್ಯಾದೆ ಎಲ್ಲಿ ಹೋಗ್ತಿತ್ತೇನ. ನಮ್ಮ ಹುಡುಗಿ ಸಂಪನ್ನ ಐತಿ, ಚಂದ ನಡೆದತಿ ಬಾಳೆವು ನಿಮ್ದು. ಸುಂದ್ರವ ಏನು ಮಾತಾಡಕತ್ತೀವಿ ನೀನು? ಸುಮ್ಮನೆ ಇರು. ಸರಿ ರೀ, ನಮ್ಗೆ ಇನ್ನೂ ಹೊತ್ತಾಗತ್ತಾ, ನಾವಿನ್ನು ಬರ್ತೀವಿ ರೀ. ಊಟ ಮಾಡ್ಕೊಂಡು ಹೋಗ್ರಿ. ನೀವು ಹಳ ಬರೋರಲ್ಲ ಮತ್ತೊಂದಲ್ಲ. ಅವಲಕ್ಕಿ ತಿಂದ್ವಲ್ರಿ, ಇನ್ನೇನೈತಿ. ಬರ್ತೀವ್ರಿ. ಇನ್ನು ನಮ್ಮ ಸಂಬಂಧಿಕರಿಗೆ ಕಾರ್ಡ್ ಕೊಡೋದೈತ್ರಿ. ಇನ್ನೇನೈತಿ, ನಮ್ಮ ಕೃಷ್ಣವೇಣಿ ಹಡಲ್ಲ ಅಂದ್ರೆ ಹೋಗೋದು ಬರೋದು ಇದ್ದೇ ಇರ್ತತಿ. ನಮಗಂಕರು ನಮ್ಮ ಕೃಷ್ಣವೇಣಿನ ಬಿಟ್ಟಿರಾಕ ಆಗಂಗಿಲ್ರಿ. ಆಕೆ ಮನ್ಯಾಗ ಇರ್ಲಿಕ್ಕೆ ಮನಿ ಬಣ ಬಣ ಅಂತಿರ್ತತ್ರಿ ನಮಗೆ. ನಮ್ಮ ಹುಡುಗಿನ ಹಂಗತಿ ಅದಾಳ್ರಿ. ನಮಗೇನು ಮಿಸ್ಗಾಕಿನ ಅಲ್ಲ, ನಾನೇ ಅಂತೀನಿ ತಡಿ. ಮತ್ತು ನಮ್ಮ ಹುಡುಗಿಗೂ ಕಳ್ಕುಬ್ಸ ಮಾಡ್ಬೇಕಲ್ರಿ. ಅದಕ್ಕೆ ಇನ್ನು2 ದಿನ ಬಿಟ್ಟು ಕಳ್ಕುಬ್ಸ ಮಾಡ್ತೀವ್ರಿ ನಾವು. ಭಾಳ ಬೆಸ್ಟ್ ಐತಂತ ಹೇಳ್ರಿ ದಿವಸ. ಮಾಡೋಣಂತ್ರಿ. ಆದ್ರೆ ಈ ಹುಡುಗಂದು ಒಂದಿಟ್ಟು ಕಾರ್ಯಕ್ರಮ ಮುಗಿದಾದ್ಮೇಲೆ ಮಾಡೋಣಂತೀನಿ ರೀ. ನೀವೇನಂತೀರಿ? ಅದು ಹೆಂಗಾಗತ್ತೆ ರೀ, ದಿವಸ ಮಾತ್ರ ಬೆಸ್ಟ್ ಐತಂದಾರ. ನೀವು ನಿಮ್ದು ನೋಡ್ಕೊಂಡ್ರ ನಾವು ನಮ್ದು ನೋಡ್ಕೋಬೇಕಲ್ರಿ, ನಮ್ಮ ಅನುಕೂಲನ. ಅಲ್ಲ ಆತ್ರಿ, ಆದ್ರೆ ಎಲ್ಲ ಎದೆ ಮ್ಯಾಗ ಆಗುತ್ತೆ. ಅದಕ್ಕೆ ಅಂದಿನ್ರಿ. ಬರೀ ನಿಮ್ಮ ಮಗಂದ ನೋಡ್ಕೊಂಡ್ರ ನಮ್ಮ ಹುಡುಗಿದ್ರಿ ಯಾರು ನೋಡ್ತಾರೆ ಹೇಳ್ರಿ ನೋಡೋನು. ನಮ್ಮ ಹುಡುಗಿಗೂ ಚಲೋ ಆಗೋ ಮಾತ್ರಿ ಅದು. ಮತ್ತು ಆತಾಗ ಮುಂದೆ ಎಷ್ಟು ದಿನ ಉಳಿದಿರ್ತತಿ ಹೇಳ್ರಿ. ಆತಾಗ ದಿವ್ಸ ಏನೋ ಚಲೋ ಇಲ್ಲ ಅಂದಾರ್ರಿ. ಇದು ಮಾತ್ರ ಈಗ ಇನ್ನು2 ದಿನ ಬಿಟ್ಟು ಮುಹೂರ್ತ ಕೊಟ್ಟಾರಲ್ರಿ, ಭಾಳ ಬೆಸ್ಟ್ ಐತಂತ್ರಿ. ನಾವು ಅದ ಮುಹೂರ್ತಾಗ ಮಾಡವ್ರಿ. ಅಲ್ಲ ನಿಮ್ಗೆ ಅನುಕೂಲ ಹೆಂಗೆ ಬರ್ತದೆ ಹಂಗತಿ ಮಾಡ್ರಿ. ಬ್ಯಾಡ ಅನ್ನಂಗಿಲ್ಲ, ಬರ್ರಿ ಹಂಗಾದ್ರೆ. ಅಲ್ಲ ಬರ್ರಿ. ಮತ್ತು ನೀವು ಹಂಗೆ ಬಂದು ಹಂಗೆ ಹೋಗುವಂಗಿಲ್ಲ. ಕೃಷ್ಣವೇಣಿ ಕಳ್ಕುಬ್ಸ ಮಾಡಿ ನೀವು ನಮ್ಮ ಮಗಂದು ರಿಸೆಪ್ಷನ್ ಮಾಡಿ ಮತ್ತು ಹೋಗ್ಬೇಕು. ಅಲ್ಲಿವರೆಗೂ ನಾ ಕಳ್ಸಂಗಿಲ್ಲ ನೋಡ್ರಿ. ಮತ್ತು ಆಯ್ತು ರೀ, ಬರ್ತೀವಂತ. ಆದ್ರೆ ಮನೆ ಮುಂದೆ ಒಬ್ರು ಇರಬೇಕ್ರಿ. ನಾನು ಅವತ್ತು ಬರ್ತೀನಿ ರೀ. ಹೆಣ್ಮಕ್ಳು ಬಂದಿರ್ತಾರಲ್ರಿ, ನಮ್ದು ಏನೈತ್ರಿ ಗಂಡು ಮಕ್ಳದು, ಹೌದಿಲ್ಲ? ಹೆಣ್ಮಕ್ಳು ಬಂದಿರ್ತಾರ, ಅವ್ರನ್ನ ಇಟ್ಕೊಂಡು ಅದೇನು ಫಂಕ್ಷನ್ ಐತಿ ಮುಗಿಸಿ ಕಳಿಸ್ರಿ. ನಾನು ಫಂಕ್ಷನ್ ದಿನ ತಪ್ಸಂಗಿಲ್ಲ, ಅವತ್ತು ಮುಂಜಾನೆ ಬರ್ತೀನಂತ. ಆಯ್ತು ತಗೊಳ್ರಿ. 1 ನಿಮಿಷ ರೀ ಅಕ್ಕಾರ. ಮತ್ತು ನಾವು ಅಲ್ಲಿ ಬಂದಿಂದ ಅಯ್ಯೋ ಈ ಸಕಡೆ ಬುತ್ತಿ ರೊಟ್ಟಿ ಮಾಡ್ಕೊಂಬಂದ್ರಿ, ಆ ಸಕಡೆ ತಂದ್ರಿ ಅಂತೇಳಿ ಹಿಂದೆ ಕಡೆ ತಿತ್ತಿದ ಮಾತಾಡಕ್ಕೆ ಹೋಗ್ಬೇಡ್ರಿ. ಮೊದ್ಲೇಕ ಏಟೇಟು ಬುತ್ತಿ ತರಬೇಕು ಹೇಳ್ಬಿಡ್ರಿ ನಮಗೆ. ನೋಡ್ರಿ ಅಕ್ಕಾರ, ನೀವು ಏಟು ತಂದರೂ ಸಂತೋಷ ಐತಿ. ಇದೇನ ದೊಡ್ಡ ಕುಬ್ಸ ಅಲ್ಲ, ಏನಲ್ಲ, ಕಳ್ಕುಬ್ಸ. ನಾವು ನಮ್ಮ ಮನ್ಯಾಗ ನಮ್ದು ಮಾಡಿದ್ದು ಹೇಳ್ತೀನಿ ರೀ. ನಮ್ಮ ಮನ್ಯಾಗ ಒಂದು 11 ಮನೆಗೆ ಕೊಟ್ಟಿದ್ದೆ ರೀ. 9 ಮನೆಗೆ ಕೊಡ್ತಾರೆ, 11 ಮನೆಗೆ ಕೊಡ್ತಾರೆ, 5 ಮನೆಗೆ ಕೊಡ್ತಾರೆ. ಹಿಂಗತಿ ಐತ್ರಿ. ಒಂದೊಂದು ಥರ ಪದ್ಧತಿ ಇರ್ತೈತಿ. ಆದ್ರೆ ದೊಡ್ಡ ಕುಬ್ಸ್ದಾಗ ದೊಡ್ಡ ಪ್ರಮಾಣದಾಗ ಮಾಡ್ತಾರೆ. ಈಗೇನೈತ್ರಿ, ಸುಮ್ಮನೆ ಅಷ್ಟೇ ಯಾಕೆ ಹುಯಿ ಅಂತ ಬುತ್ತಿ ಮಾಡ್ಕೊಂಬರ್ತೀರಿ. ಸುಮ್ಮನೆ ನೋಡ್ಕೊಂಡು ಏನು ನಿಮ್ಮದು ಪೂರ್ತಿ ತೊಗೊಂಬಂದು ಬಿಡ್ರಿ. ಹೂವಿನ ಏನೋ ಮಾಡ್ಕೊಂಬರ್ಬೇಡ್ರಿ. ಹಂಗೇನಾರು ಕಡಿಮೆ ತೋಟ ಬಿತ್ತಂದ್ರೆ ಅಲ್ಲೇ ಮನೆ ಮಾಡ್ಕೊಳೋಣ ಅಂತ. ಮುಂದೆ ಆಡ್ಕ್ಯಾಕ ಬಿಡ್ರಿ ಅವ. ಈಗೆಲ್ಲ ಮಕ ಚಂದ ಇದ್ದಾಗ ಚಂದ. ಒಂದೀಟು ಮಕ ಕೇಳ್ತಂದ್ರೆ ಹಂಗೆ ಚಂದ ಬಿಡ್ತಾರ. ನಾಳೆ ನಮ್ಮ ಹೆಣ್ಮಕ್ಳಿಗೆ ಹಂಗನಿ ಅಯ್ಯ ನಾವು ಹಿಂಗೆ ಮಾಡಿದ್ವಿ, ಅವ್ರು ಹಿಂಗೆ ಮಾಡಿದ್ರು ಅನ್ನಿಸ್ಕೊಳೋದು ಯಾಕೆ ಬೇಕ್ರಿ? ಹೌದ್ರಿ, ನೀವು ಅನ್ನೋದು ಕರೆ ಐತ್ರಿ. ಆದ್ರೆ ನಾವು ಅಂಥ ಮಂದಿ ಅಲ್ರಿ, ಕೊಟ್ಟು ಹಂಗಸು ಮಂದಿ ಅಂಕರು ನಾವು ಅಲ್ವೇ ಅಲ್ರಿ. ಎಲ್ಲಾರನ್ನೂ ಒಂದತ್ತ ಕಡೆಗಿಟ್ಟು ತೂಗಬಾರ್ದಲ್ರಿ ಅಕ್ಕಾರ. ಸರಿ ರೀ ಅಕ್ಕಾರ, ಏನು ಬರ್ತೀವಿ. ಇನ್ನು ಬರ್ಬೇಕಾದ್ರೆ ನೀವು ಒಂದು ಫೋನ್ ಹಚ್ಚಿ ಬಂದುಬಿಡ್ರಿ. ಸಾನಾ, ನೀವು ಒಮ್ಮೆ ಮೆಣಸಿನ್ಕಾಯಿ ಸೋಸಿ ಏನಿಲ್ಲ, ಬ್ಯಾಡ, ಹೋಗಿ ಎಷ್ಟು ಸೀನ್ ಹಾಕತ್ತಿ ಹೋಗು. ನಾನು ಒಟ್ಟು ತುಂಬ ತೆಗಿತೀನಿ ಹೋಗು.
ಇಲ್ಲ ಅಕ್ಕ, ನಾನು ಒಮ್ಮೆ ಮೆಣಸಿನ್ಕಾಯಿ ತುಂಬೋದು ತೆಗ್ದಿಲ್ವ ಅಕ್ಕ. ಹಂಗಾರೆ ಬ್ಯಾಡ ಹೋಗು, ನಾ ಮಾಡ್ಕೊಂತಾನೆ. ಪಾಪ ನೀನು ಹಂಗೆ ಇದ್ದಾಕೆಲ್ಲ ಎಷ್ಟಂತ ಒಬ್ಬಾಕೆ ಮಾಡ್ತಿ. ಇಲ್ಲ ಅಕ್ಕ, ಮಾಡ್ತೀನಿ. ಮತ್ತು ನಾ ಕಲ್ಕೊಳೋದು ಯಾವಾಗ? ಏನವ ಅಕ್ಕ ತಂಗಿ ಮೆಣಸಿನ್ಕಾಯಿ ಸೋಸಾಕತ್ತೀರೇನ? ಹ್ಞೂ ಬರ್ರಿ ಬರ್ರಿ, ಕುಂದ್ರು ಬರ್ರಿ. ದೊಡ್ಡಮ್ಮ ಸಣ್ಣಮ್ಮ ಇಬ್ಬರು ಹೊಲಕ್ಕೆ ಹೋಗ್ಯಾರ್ರಿ. ಮತ್ತು ದನಕ್ಕೆ ಅದು ಮೇವದು ಹಾಕ್ಬೇಕಂತ. ಮತ್ತು ಅಕ್ಕ ಹೊಕ್ಕಿನ ಅಲ್ಲ, ಬ್ಯಾಡ ನೀವಿಬ್ರು ಮನ್ಯಾಗ ದಗದ ಮಾಡ್ರಿ, ನಾವು ಹೊಕ್ಕಿವಿ ಅಂತ ಹೋಗ್ಯಾರ್ರಿ. ಜೋರ್ದಾರ ಅದಾರ ಬಿಡುವ ನಿಮ್ಮ ಅಮ್ಮಾರು. ಹೇಳ್ರವ, ನಾವು ಸೋಸ್ತೀವಿ ಹೇಳ್ರಿ ಅವ್ನು ಮೆಣಸಿನ್ಕಾಯಿನ. ಅವೇಸದ ಬಿಡ್ರಿ, ಸೋಸ್ತೀವಿ. ಇವನ್ನೇನು ಕುಟ್ಟಿಸ್ಕೊಂಬರ್ಬೇಕನ್ನ ಈಗ ಹಂಗಾದ್ರೆ? ಹ್ಞೂ ರೀ, ಮತ್ತು ರಿಸೆಪ್ಷನಿಗೆಲ್ಲ ಅಡುಗೆಗೆ ಬೇಕಲ್ರಿ. ಒಂದಿಟ್ಟು ಕುಟ್ಟಿಸಿಟ್ಟಿದ್ರಿ ಬ್ಯಾಡಗಿ ಮೆಣಸಿನ್ಕಾಯಿದು, ಮತ್ತು ಇದು ಗುಂಟ್ರಕಾಯಿ ಅದನ್ನು ಮಿಕ್ಸ್ ಮಾಡಿ ಈಗ ಕುಟ್ಟಿಸ್ಕೊಂಬರ್ಬೇಕಂದಾರ್ರಿ. ಮತ್ತು ಪಾಪ ಎಲ್ಲ ಆಂಟಿಯರು ಒಬ್ಬರ ಮಾಡ್ಬೇಕಲ್ರಿ. ಬ್ಯಾಡ ನಾನು ಹೊಕ್ಕಿನಿ ಅಂತೇಳಿ ಅಂದಿನ್ರಿ, ಬ್ಯಾಡ ಅಂದಾರ್ರಿ ಆಂಟಿಯರು. ಯವ್ವ ನೀವೇನು ಹೋಗೋದು ಬೇಡ, ನಾವು ಖಾರ ಕುಡ್ಸೋದೈತಿ, ಒಂದು ಡಬ್ಬ್ಯಾಗ ಹಾಕ್ತಾ ತೊಗೊಂಡು ಹೋಗ್ತೀವಿ. ಕಾಳು ಪಾಳು ಏನಾರು ಹಸ್ ಮಾಡೋ ಇದ್ದು ಹೇಳ್ರಿ. ಅತ್ತಿಯರು ಹೋಗಿಂದ ಎಲ್ಲ ಕಾಳು ಅದು ಕುಂತ್ಕೊಂಡು ಹಸ್ ಮಾಡಿವ್ರಿ. ಏನು ಇಲ್ರಿ, ಎಲ್ಲ ಇವೊಂದು 2 ಮೆಣಸಿನ್ಕಾಯಿ ಆದ್ರೆ ಅದು ನೋಡ್ರಿ ಎಲ್ಲ ದಗದಾಗೈತ್ರಿ. ನೋಡವ ಒಟ್ಟು ಮುಗಿಸಿರಿ ಎಲ್ಲ ಇಬ್ರು. ಟಿವಿ ನೋಡ್ಕೊಂತ ಮಾಡಿದ್ರೆ ಲಗು ಹಾಕತ್ರಿ ದಗದ. ಅಮ್ಮಾರ್ನು ಲಗುನ ಹೋದ್ರ ರೀ. ಇವತ್ತ ಏನು ಅಡಿಗೆದು ಏನು ಇಲ್ರಿ. ಮತ್ತು ನಮ್ಮ ಮನೆಯವರು ಮಾಲ್ ತರಾಕ ಪ್ಯಾಟಿಗೆ ಹೋಗ್ಯಾರ್ರಿ. ಇನ್ನು ವಿನಾಯಕ ಅಣ್ಣನು ಎಲ್ಲೇ ಹೋಗ್ಯಾರ್ರಿ ಅವರು. ಮತ್ತು ನಾವು ಅಟ ಅದಕ್ಕೆ ಅಮ್ಮಾರ ಏನಂದ್ರೆ ಅನ್ನ ಸಾರು ಮಾಡಿಬಿಡ್ರಿ ಅವ್ವ ಅಂದ್ರೆ ಅನ್ನ ಸಾರು ಅಟ್ಟ ಮಾಡೀವ್ರಿ. ಇಲ್ಲ ಅಂದ್ರೆ ಅಡುಗೆದ ಭಾಳ ತಾಕಿತ್ರಿ ನಮ್ಮ ಮನ್ಯಾಗ ದಗದ. ಅಂದಲ್ಲಿ ಒಟ್ಟು ದಗದ ಮಾಡ್ಯಾರ ಬಿಡಿ. ಅವ ಒಂದು ಡಬ್ಬಿಗೆ ಹಾಕ್ತಾರವ. ನಾನು ಕುಟ್ಟಾಕಿಟ್ಟು ಬಂದೀನಿ, ಅದ್ರ ಕೂಡ ಇವನು ಕುಟ್ಟಿಸ್ಕೊಂಬರ್ತೀನಂತ. ಒಂದಿಟ ಎಣ್ಣೆ ಕೊಡ್ಬೇ, ಒಂದಿಟ್ಟು ಹಳಪ್ ಕೊಡು. ಹ್ಞೂ ಆತ ಆಡ್ರಿ. ಅದ್ರ ರೊಕ್ಕ ಏಟಾಗುತ್ತನ್ರಿ? ಯವ್ವ ನಿಮ್ಮ ಅಂಟಿ ಬಂದಿಂದ ಇಸ್ಕೊಂತೀವ ಯವ್ವ, ರೊಕ್ಕದ ಯಾಕೆ ತಲೆ ಕೆಡಿಸ್ಕೊಂತಿ? ಹೂನೆಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಏನಿಲ್ಲ ಏನಿಲ್ಲ. ಹೋಗ ಮಂಜಾರ ಹೋಗ, ಫೋನ್ ತೆಗದ್ರ ಸಾಕ ಯವ್ವ. ಬರೀ ಅದು ಕರಿಮಣಿ ಮಾಲೀಕ ನೀನಲ್ಲ, ಬರೀ ಇದ ಬರ್ತತ್ ನೋಡು. ಹೌದು ಬಿಡಲ್ಲಿ, ನಮ್ಮ ಹುಡುಗನು ಬರೀ ಅದನ್ನ ಹಚ್ಕೊಂಡು ಕುಂತಿರ್ತತಿ ಅಲ್ಲನ. ಅವು ಏನು ಬಿಡ ಕರಿಮಣಿ ಮಾಲೀಕ ನೀನಲ್ಲ ಅಂತೇಳಿ ಹಾಡ್ತಿರ್ತಾವ. ಏನು ಒಂದು ಸ್ಕೂಲ್ದಾಗ ಬಿಟ್ಕೊಂಡು ಇಲ್ಲೊಮ್ಮೆ ಹಾಡಾಡಿಸ್ಕೊಂತ ಹಾಡ್ತಿರ್ತಾವ. ಅಯ್ಯ ನೋಡಿ ಸಾಕಾಗೈತಿ. ಊರಾಗ ಬರೀ ಅದ ಒಂದು ಹಾಡು ನೋಡು. ಈಟಿದ್ದಾರ ಬಾಯಾಗು ಅದು ಹಾಡ, ಈಟು ಉದ್ದಿದ್ದಾರ ಬಾಯಾಗೂ ಅದು ಹಾಡ. ದನ ಕಾಯಾರ ಬಾಯಾಗ ಸತ್ಯಾಕರು ಅದೊಂದು ಹಾಡು. ನನಗೂ ಬ್ಯಾಸ್ರ, ನಾನು ಹಾಡು ಹಚ್ಕೊಂಡು ರೊಟ್ಟಿ ಮಾಡ್ತಿರ್ತೀನಿ. ರೊಟ್ಟಿ ಮಾಡಕತ್ತೀನಿ. ಮಾಡೋ ಮುಂದಾಗ ಅದು ಕರಿಮಣಿ ಮಾಲೀಕ ನೀನಲ್ಲ ಅಂತ ಹಾಡು ಬಂತ. ಅದ್ರ ಕೂಡ ನಾನು ಹಾಡ್ಕೊಂತ ರೊಟ್ಟಿ ಮಾಡಕತ್ತಿದ್ದೆ. ನಮ್ಮ ಮತ್ತೆ ಒಂದು ಇದ್ದಿದ್ದಿಲ್ಲ ಮನ್ಯಾಗ. ಬ್ಯಾಸ್ರ ಆಗೈತಿ ಬಿಡು ಅಂತೇಳಿ ರೊಟ್ಟಿ ಮಾಡ್ಕೊತ ಹಾಡ್ಕೊಂತ ನಾ ಮಾಡಕತ್ತೀನಿ. ನನ್ನ ಗಂಡ ಬಂದು ಬಿಡಬಾರ್ದು ಯಾಕೆ, ನಾನು ನೆಲ್ದಾಗ ಚೆಂದ ಇಟ್ಕೊಂಡು ಹಂಗೆ ರೊಟ್ಟಿ ಬಿಡ್ತೀನಿ ಹಾಡ್ಕೊಂತ. ಹಿಂದೆಗಡೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹಾಡಿಬಿಟ್ಟೆ. ಇನ್ಯಾವಲ್ಲೇ ಕರಿಮಣಿ ಮಾಲೀಕ ಅಂತ ಕೇಳ್ಬಿಟ್ನವ ನಮ್ಮ ಏಜಿನ ದಸ್ ಅಂತು. ಈಗ ಹೇಳು ಕರಿಮಣಿ ಮಾಲೀಕ ಯಾವ ನಿನಗ ಅಂತೇಳಿ ಜಳ ತಕೊಂಡ್ಬಿಟ್ಟಿತ್ತು ಬಿಡೇ ನನ್ನ ಗಂಡ. ಅದಕ್ಕೆ ಕರಿಮಣಿ ಮಾಲೀಕ ಹನುಮಪ್ಪ ಅಂತೇಳಿ ಕಡಿಕ ಹಾಡಿ ಅದನ್ನ ಮುಕ್ತಾಯ ಮಾಡಿದೆ. ಅಂಟಿಯಾರ ನೀವೇನು ತಪ್ಪು ತಿಳ್ಕೊಳಂಗಿಲ್ಲ ಹೌದಿಲ್ರಿ? ನಾವು ಒಂದು ರೀಲ್ಸ್ ಮಾಡೋಣ ಬರ್ರಿ, ನಮ್ಮ ಮನ್ಯಾಗೂ ಯಾರೂ ಇಲ್ಲ. ಬರ್ರಿ ಅಂಟಿಯಾರ. ವಾಕ್ಯ ನಾ ಎಲ್ಲದಕ್ಕೂ ವಾಕ್ಯ ನೋಡ್ಯವ. ಒಲಿವ ನಾನು ಕೂಡ ಮೊದಲು ಒಲ್ಲೆ, ನಮಗಂಕರು ಏನು ಗೊತ್ತಾಗಂಗಿಲ್ಲ. ಬರೀ ಅದಕ್ಕೇನಾಗುತ್ತ, ಅವು ಗುದುಡು ಮಂದಿ ತಂಗಿ ಅವ್ರು ಕರೆದ್ರು ಬರಂಗಿಲ್ಲ. ಬಾ ಮಾಡೋಣ ಬಾ ಸಣ್ಣಕ್ಕ. ಅವ್ರ ಕೈಯ ಫೋನ್ ಕೊಡೆಯವ್ವ, ಮೊದ್ಲಿಕ್ಕೆ ಮೆಣಸಿನ್ಕಾಯಿ ತೆಗೆದಿಡಿಯವ್ವ. ಮತ್ತು ಅದೇನ ಅಂತಾರಲ್ಲ ಮೆಣಸಿನ್ಕಾಯಿ ಘಾಟಕ್ಕೆ ಎಲ್ಲ ಕಡೆ ಬಗ್ ಅಂತ ಉರಿದಿತ್ತು. ಅವಲ್ಲನ ಅವನೊಂದು ಡಬ್ಬಿ ಹಾಕಿ ಇಟ್ಟು ಬರೋಬ್ರಿ ಅವನು ಮಳ್ಳ ಅನ್ಲಿ ಕ್ಯಾನಿನ ನಿನ್ನ ಸಾರಿಗೇಡಿ ರೀಲ್ಸ್ ಮಾಡ್ತಾನ. ರೀಲ್ಸ್ ಮೊಮ್ಮಕ್ಕಳು ಕಾಣೋ ವಯಸ್ಸಾಗೈತಿ ಹೇಳಲೇ. ನೋಡುವ ಜೀವನದಾಗ ಎಂಜಾಯ್ ಮಾಡಬೇಕು. ನಮ್ಮ ಗಂಡ್ರು ಕೂಡ ಎಂಜಾಯ್ ಮಾಡಲಿಲ್ಲ. ಅದು ನೋಡಿದ್ರೆ ನನಗಿನ್ನ 10-12 ವರ್ಷದ ಆಡ್ದು. ಏನು ಎಂಜಾಯ್ ಮಾಡೋದು? ಬರೀ ಹೊಲಕ್ಕೆ ಹೋಗೋದು, ಮನೆ ಬರೋದು, ತಿನ್ನೋದು, ಬೀಳೋದು, ಮಕ್ಕಳನ್ನ ಹಿಡಿಯೋದು ಇದ ಮಾಡಿದ್ವಿ. ನಮಗೂ ಜೀವನದಾಗ ಎಂಜಾಯ್ ಬೇಡ. ನೀವಂಕರು ಒಳ್ಳೆ ಅಂದ್ರೆ ಬಿಡ್ರಿ, ನಾನಂಕರು ಎಂಜಾಯ್ ಮಾಡ್ತೀನಿ. ರೆಡಿ ಗರ್ಲ್ಸ್? ನಾವು ರೆಡಿ ರೀ ಅತ್ತಿಯರ. ಓಕೆ 1 2 3 ಸ್ಟಾರ್ಟ್. ಯಾವ ಕೃಷ್ಣ ನೀವು ಹುಷಾರಿಯವ.
ನೀನು ಹಂಗ ಇದ್ದಕ್ಕೆ ಅಲ್ಲ ಹುಷಾರಾಗಿ ಮಾಡು. ಅದು ಅಂಕಲ್ ಹುಚ್ಚ ಕಲ್ಲಿದ್ದಂಗೆ ಐತಿ ನಮ್ಮ ರೀನವ. ಇಲ್ಲ ಆಳ್ರಿ. ಹೆಂಗೆ ನಾವು ಒಲ್ಲೆ ಒಯ್ಯವ ನೋಡ ಸಾಯಿತ್ರಿ ಇದಕ್ಕೆ ಹರೇ ಎಲ್ಲಿ ಕೆರಿತಿದ್ದ ಇನ್ನೂ ಮಳೆ ಹುಡುಗರು ಕೂಡಿ ಮಳಿಗತೆ ಆಡ್ತತ್ ನೋಡ ಇದು.